ನವೀನ ನಂಗೆ ಹುಸಿ ಅದ್ರ ಆಯ್ತಲ್ಲ ಕಣ್ಣವಿನ ಏನು ಮಾಡೋದೆ ನಮ್ಮ ಅಣ್ಣ ನಮ್ಮ ಅತ್ತಿಗೆವ್ರನ್ನ ಎಲ್ಲರೂ ಬಿಟ್ಬಿಟ್ಟೈತೀನಿ ಅಂತ ಹೊಸಿ ಬೇಜಾರಾಯ್ತಾ ಇಲ್ಲ. ನೀನು ಎದ್ರುಕೊಂಡು ಕೂತ್ಕೊಂಡ್ರೆ ಈಗ ನಿಮ್ಮ ಅಣ್ಣ ಬೇರೆಯವ್ರ ಜೊತೆ ಮದುವೆ ಮಾಡಿ ಕಳಿಸ್ತಾರೆ. ಹಾಗೇನು ಮಾಡಿ ಆಗ ಸಾಯಿ ಗಂಟೆ ಎದ್ರುಕೊಂಡು ಕೂತ್ಕೊಂಡಿಯಾ ಸುಮ್ಕಿರು. ಈಗ ಎದ್ರುಕೊಂಡಿಲ್ಲ ಏನಿಲ್ಲ, ಇಲ್ಲಿ ಗಂಟೆ ಬಂದಿದ್ದು ಇನ್ಮೇಲೆ ಏನು ಬೇಕು ಎದ್ರುಕೊಂಡು. ಹೊಸಿ ಗೊತ್ತಾಯ್ತು ನಾನು ಬಂದು ಇಲ್ಲಿಂದರೆ ಹೋಗದ. ಹಾಂ ಈಗ ಯಾವುದು ಬಸ್ ಇಲ್ಲ. ನಮ್ಮ ಊರಿಗೆ ಹೋಗ್ಬೇಕಾದ್ರೆ ಒಂದೇ ಒಂದು ಬಸ್ ಅದೇ 6 ಗಂಟೆಗೆ. ಅದೊಂದು ಬಸ್ಗೆ ಹೋಗ್ಬೇಕು ಅಷ್ಟೇ. ಇನ್ನು ಯಾವ ಬಸ್ಸು ಇಲ್ಲ. ನಾವು ತುಂಬ ಆಟಗಳನ್ನ ನೋಡ್ತೆ. ಯಾವ ಬಡಿ ಮಕ್ಕಳು ಬರ್ತೀವಿ ಹೋದ್ರು. ಆಮೇಲೆ ಯಾರಾದ್ರೂ ಆಟೋದವ್ರು ಹೇಳ್ಬಿಟ್ರು ಏನು ಮಾಡಿ ಅಂದ್ಬಿಟ್ಟು ನಾನು ಯಾರಿಗೂ ಆಟಗಳು ಹೇಳಿಲ್ಲ. ಯಾಕೆ ಹೇಳೋರು? ಹೋಗ್ನವೀನ ನೀನು ಆಟ ಮಾಡಬೇಕಿತ್ತು ನೀನು. ನನಗೆ ಎಷ್ಟು ಹೆಸರು ಗೊತ್ತಾ. ಆಮೇಲೆ ನಮ್ಮ ಅಮ್ಮವರೆಲ್ಲ ಹುಡ್ಕಾಡ್ಬಿಟ್ರೆ ರೂಮಲ್ಲಿ ಏನೋ ಗೊತ್ತಾಗ್ಬಿಟ್ರೆ ಅಟ್ಟಿಸ್ಕೊ ಬಂದ್ಬಿಡ್ತಾರೆ ಗೊತ್ತಾ. ಅಟ್ಟಿಸ್ಕೊಂಡ್ರೆ ಯಾಕೆ ಹೊಂಟತ್ರ ಗೊತ್ತಾ. ಹೋಗು ನೀನು. ನಾವು ಕೂಡ್ರು ಮಡಿಕೊಂಡಿಲ್ಲ ಏನು ಮಡಿಕೊಂಡಿಲ್ಲ. ಯಾಕೆ ಕರ್ಕೊಬಂದಿ ನೀನು? ಹಾಂ ಹೊಂಟೈತೀನಿ ಮನೆಗೆ ನಾನು. ನಂಗೆ ಎದುರು ಕಾಯ್ತದೆ ನೀನು ನೋಡಿದ್ರಿ ಯಾಕೋ ಕಣೆ. ಯಾವ ಆಟೋನು ಬರೋಕಿಲ್ಲ, ಯಾವ ಬಸ್ಸು ಬರೋಕಿಲ್ಲ. ಸುಮ್ಮನೆ ನಿನಗೆ ಆಡ್ತಾ ಇದೆಯಾ ಅನಿಸ್ತದೆ. ಹೋಯ್ತೀನಿ ನಾನು. ಇಷ್ಟಿಗೆ ಹೋಯ್ತೀನಿ ಅಂದ್ಬಿಟ್ಟು ಹೆಂಗೆ ನೀನು? ಇನ್ನು ಜೊತೆ ಜೀವನ ಪೂರ್ತಿ ಇರಬೇಕು ಅಂದ್ಬಿಟ್ಟು ಮಧ್ಯರಾತ್ರಿ ಓಡ್ ಬಂದಿದ್ದಿ ಅಂತಿದ್ರಲ್ಲಿ ನೀನು ಈಗಲೇ ವಾಪಸ್ ಹೊಡೈತೀನಿ ಅಂದರೆ ಇನ್ನು ಕೊನೆ ತನಕ ಅವ್ನ ಜೊತೆಗೆ ಇದೆಯಾ? ಹಾಂ ಇದು ಹೇಳು. ಅದಕ್ಕೆ ಹೇಳೋದು ಇವತ್ತು ನೀನು ಧೈರ್ಯವಾಗಿ ಇತ್ತು ಅಂದರೆ ಇನ್ನು ಜೀವನ ಪೂರ್ತಿ ಧೈರ್ಯವಾಗಿರ್ತಿ ಅಂತ ಅರ್ಥ ಆಯ್ತಾ? ಯಾವತ್ತಿದ್ರು ಇನ್ನು ಕಾಲಿಟ್ಟ ಮೇಲೆ ಹಿಂದಕ್ಕೆ ಹೋಗೋ ಪ್ರಯತ್ನ ಮಾಡೋಕ್ಕೆ ಹೋಗಬಾರ್ದು. ಇಲ್ಲಾಂದರೆ ಕಾಲು ಇಡಬಾರ್ದು ಅಷ್ಟೇ ನಾನು ಹೇಳೋದು. ಆನಂದ ಈಗ ಹೇಳಿದ್ರೆ ಅದು ಕಲ ಮಾತು. ಅದು ಮಾತು. ಒಂದ್ಸಲ ಹೆಜ್ಜೆ ಇಟ್ಟ ಮೇಲೆ ಇಂದು ಕೆಳಿಬಾರ್ದು, ಇಲ್ಲಾಂದ್ರೆ ಹೆಜ್ಜೆ ಇಡಕ್ಕೆ ಹೋಗಬೇಡ್ದು. ಕರೆಕ್ಟು ಕಲ. ಏನೋ ಗಣಸುಗಳಂಗೆ ಮಾತಾಡ್ಕೊತಿದ್ರಿ. ನನಗೆ ಎಷ್ಟು ಭಯ ಆಯ್ತದೆ ಗೊತ್ತಾ. ನನಗೆ ನಮ್ಮ ಅಪ್ಪ ಎಲ್ಲ ಹೊಸಿ ದುಡ್ಡು ಕಾಸನ್ನ ರೆಡಿ ಮಾಡ್ಕೊಂಡು ನನಗೆ ಚಿನ್ನನೆಲ್ಲ ಮಾಡಿಸಿ ಮಡಿಕೊಂಡು ಸರಿ ಮುಖ್ಯವಾದ ವಿಚಾರಣೆ ಮರ್ತುಬಿಟ್ಟೆ. ಏನು ಒಡವೆ ದುಡ್ಡು ಗಿಡು ತಂದಿದ್ದೀ ತಾನೆ? ತಂದೀವ್ನಿ. ನೀವೇನೇನು ಹೇಳಿದ್ರಿ ಒಂದು ಬಿಟ್ಟಿಲ್ಲ. ಎಲ್ಲರೂ ತಗೊಂಡು ಬಂದೀನಿ. ದುಡ್ಡು ಗಿಡ್ಡಿ ಎಲ್ಲ ತಗೊಂಡ್ಬಂದೀನಿ. ಅದೇ ತಾನೇ ನೀವೇ ತಾನೇ ಹೇಳಿದ್ದು ಒಪ್ಪನ ಮತ್ತಾಗ ತನಕನಾದ್ರೂ ಇರೋ ಹೊಸಿ ದುಡ್ಡು ಗಿಡ್ಡು ಸಿಗ್ಬೋದು ಅಂತ. ಅದಕ್ಕೆ ಎಲ್ಲನೂ ನಮ್ಮ ಕಿವಿಯವು ಎಲ್ಲನೂ ಬೀರಲೆ ಮಡಿಕೊಂಡಿತ್ತು. ನನ್ನ ಕೈಗೆ ಏನು ಕೊಟ್ಟಿತ್ತಿಲ್ಲ. ಅದಕ್ಕೆ ನೀವು ಹೇಳಿದ್ರಲ್ಲ ಒಪ್ಪನ ಮತ್ತೆ ಸನಾದ್ರೂ ಕಿವಿ ಕೊಡ್ಬೋದು ಅಂತ. ವಾಲೆ ಜುಮ್ಕಿ ಆಮೇಲೆ ಒಂದು ಉಂಗುರ ಅದು ಎಲ್ಲನೂ ಕೊಡ್ತು. ಆಮೇಲೆ ಹೊಸಿ ದುಡ್ಡು ಮಡಗಿತ್ತು ಮದುವೆಗೆ ಅಂದ್ಬಿಟ್ಟು ಅದನ್ನ ತಗೊಬಂದೀವ್ನಿ. ವೆರಿ ಗುಡ್ ವೆರಿ ಗುಡ್. ಒಳ್ಳೆ ಕೆಲಸ ಮಾಡಿದ್ಯಾ. ದುಡ್ಡು ತಗೊಂಡಿದ್ಯಲ್ವಾ? ದುಡ್ಡನ್ನ ತಗೊಬಂದೀವ್ನಿ. ದುಡ್ಡು ಎಲ್ಲನೂ ತಗೊಬಂದೀವ್ನಿ. ಬುದ್ಧಿ ಇದ್ದದ? ಎಲ್ಲ ತಗೊಂಡಿದ್ದೀನಿ ಅಂತೀರಾ? ಇನ್ನೂ ಒಡವೆ ಗಿಡವೆ ಸರಾಗಿರ ಇರ್ತಿಲ್ವಾ? ಅದಕ್ಕೆ ವಿದ್ದು ಅಷ್ಟೇ. ನೀವು ತಗೋಬೇಕು ತಾನೆ. ಅವ್ರು ತಂದಿಲ್ವಾ ನೀನು? ಇಲ್ಲ ತಂದಿಲ್ಲ. ನನ್ನ ಮಾತ್ರ ತಂದಿರೋದು. ಗೊತ್ತಿಲ್ವಾ ನಿನಗೆ? ಪಾಪ ಮಾಡ್ಕೊಬೇಡ ಬಿಡು. ಆಮೇಲೆ ಮುಂದಕ್ಕೆ ತಂದು ಯಾವ ಥರ ತಂದು ಕೊಡ್ತಾರೆ ಆಯ್ತು. ಅದಕ್ಕೆ ಯಾಕೆ ತಲೆ ಕೆಡಿಸ್ಬೇಡಿ. ನೀನು ಮೊದಲೇ ಆ ಥರ ಅನ್ನೋದು ಇದಕ್ಕೆ ಆ ಥರ ಮಾಡಿಬಿಡ ನವೀನ. ಹಂಗಲ್ಲ ಅನ್ನೋದ ಅಷ್ಟು ಬಗೆದಲ್ಲಿ ಹೇಳಿನಿ. ಏನು ಬಿಡೋಕೋಬೇಡ ನೀನು. ಚಿನ್ನ ಇದು ಸುಮ್ ತರಬಿಡು. ಅವರ ಇರೋ ಅನ್ನಕೋಬೇಡ. ಆ ಕೊಟ್ಟವನ್ನ ಸುಮ್ ತಗೊಂಡು ಬಂದ್ಬಿಡು. ಅಷ್ಟು ಬಗೆದಲ್ಲಿ ಹೇಳಿದ್ರು ಇವಳು ಇಲ್ಲ ಅಂತಲ್ಲ ಒಂದು ಕಾಪತ್ತು. ನನಗೆ ಗೊತ್ತಾಗ್ಲಿಲ್ಲ ಅದಕ್ಕೆ. ಸರಿ ಬಿಡು ಪರವಾಗಿಲ್ಲ. ಇನ್ನೊಂದು ಯಾವ ಥರ ತೊಂದರೆ ಆಯ್ತು. ಇದೇನು ಬಟ್ಟೆ ತುಂಬೋದಲ್ಲ? ಯಾವ್ದು ತುಂಬ ಬಟ್ಟೆಗಳವ ಏನು ನೀವು? ಎಲ್ಲವೂ ನಾವು ಬಟ್ ನನಗೇನೋ ಬಟ್ಟೆ ಥರ ತಪ್ಪೋಯ್ತು ಕೊತ್ತೆ. ಆನಂದ ಆಟೋದವ್ನು ಕರೆ ಫೋನ್ ಮಾಡ್ಲ ಒಂದ. ನಾನು ಮಾಡಿ ಸಾಕಾಯ್ತು. ಆಮೇಲೆ ಇದ್ರುಬಿಟ್ಟೆ ನಾನುವೇ. ಆಮೇಲೆ ಜನಗಳು ಸರಿ ಇಲ್ಲ. ಏನೋ ಇವ್ರು ಮನೆಗೆ ನೀರಿಗೆ ಹೇಳ್ಬಿಟ್ಟು ಮೇಲೆ ನಾನು ನೀನು ಇವನಿಂದ ಗೊತ್ತಾಗಿ ಅದು ಯಾವ ಪೊಲೀಸು ಕೇಸು ಅಂತ ಅವೆಲ್ಲ ಯಾಕೆ ಗಾಳಿ ಗಂಟು ಅಂದ್ಬಿಟ್ಟು ನಾನೇ ಸುಮ್ಮನಾದೆ. ಸುಮ್ಕಿರು ನೀನು ತಲೆ ಕೆಡಿಸ್ಕೋಬೇಡ. ಈಗ ಬೇಳ್ಕರಿಗೆ ಮುಂಚೆ ಒಂದು ಬಸ್ ಬರ್ತದೆ. ಹತ್ಕೊಂಡು ಸೈಲೆಂಟಾಗಿ ನೀನು ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದೆಯೇ? ನಾನು ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ದನು ಅಂದರೆ ಸ್ವಲ್ಪ ದಿವಸ ಮಟ್ಟಿಗೆ ಒಬ್ರು ಕಾಣದಲ್ಲಿ ಕಣ್ಣು ಮರೆಗೆ ಇರಬೇಕು ಅನ್ಕೊಂಡಿವ್ನಿ. ಅರ್ಥ ಆಯ್ತಾ? ಸ್ವಲ್ಪ ದಿವಸ ಇರ್ತೀವಿ. ಆಮೇಲೆ ಬೇಕಾದ್ರೆ ಊರಿಗೆ ಬಂದ್ರೆ ಆಯ್ತು. ಇವೆಲ್ಲ ಯಾಕೆ ಒಪ್ಪಿಸ್ಬಿಟ್ಟು ನಿಮ್ಮ ಅಣ್ಣನಿಗೆ ಮದುವೆ ಆಗ್ಬಿಟ್ಟಿದ್ರೆ ಎಲ್ಲ ಮುಗಿದೋಗೋದು ಕತೆ. ಇವೆಲ್ಲ ಬೇಕಿತ್ತಾ? ನಮ್ಮ ಅಣ್ಣನಿಗೆ ಹೇಳೋಕೆ ಧೈರ್ಯನೂ ಇಲ್ಲ. ಅದಕ್ಕೆ ನಾನು ಹೇಳಲಿಲ್ಲ. ನಮ್ಮ ಅಣ್ಣ ಒಪ್ಪೋದು ಇಲ್ಲ. ನಮ್ಮ ಅಣ್ಣನಿಗೆ ಹಿಂಗೆಲ್ಲ ಅಂದ್ರೆ ಇಷ್ಟ ಇಲ್ಲ. ಅದಕ್ಕೆ ಏನು ಬೇಕು ತಗೊಟ್ಬಿಡ್ತದೆ. ನಮ್ಮ ಅವ್ವನಿಗಾಗಲಿ ನಮ್ಮ ಅಣ್ಣನಿಗಾಗಲಿ ನಮ್ಮ ಮನೆಯವ್ರಿಗಾಗಲಿ ಯಾರಿಗೂ ಹಿಂಗೆ ಇಷ್ಟ ಇಲ್ಲ. ಅದಕ್ಕೆ ನಾನು ಏನು ಹೇಳಲಿಲ್ಲ. ಹೇಳಿದ್ರೆ ನವೀನನ್ನು ಬೇರೆ ಮಾಡಿಬಿಡ್ತದೆ ಅಂದ್ಬಿಟ್ಟು ಹೇಳಲಿಲ್ಲ. ಇನ್ನೊಂಗೆ ತಕ್ಕ ತಂಗೆ ಬಿಡು ನವೀನ. ಚೆನ್ನಾಗಿ ನೋಡ್ಕಲ್ಲ. ಪಾಪ ಮನೆ ಮಟನ ಬಿಟ್ಟು ಮಧ್ಯರಾತ್ರಿ ಓಡ್ ಬಂದ್ಬಿಡ್ತೇವೆ. ಇನ್ನು ಅಚ್ಚುಕಟ್ಟಾಗಿ ನೋಡ್ಕಲವು. ಆಮೇಲೆ ದುಡ್ಡು ಕಾಸು ಉಸರ್ಕಲವು ಬಿಗಿಯಾಗಿ ಮಡಿಕಲವು. ಸರಿ ಬಿಡ್ಲಾ ಆನಂದ. ನನಗೊಂದು ಗೊತ್ತಿಲ್ಲ. ಆಮೇಲೆ ಅಪ್ಪ ಶಿಷ್ಯ ಕೈ ಬಿಟ್ಬಿಟ್ಟೆ. ಶಿಷ್ಯ ನಾನು ಕಷ್ಟ ಸುಖ ಬಂದಾಗ ನಿಮ್ಗೆ ಫೋನ್ ಮಾಡ್ತೀನಿ. ಅರ್ಥ ಆಯ್ತಾ? ಫೋನ್ ತೆಗಿ. ಆಮೇಲೆ ಏನೋ ಆದಷ್ಟು ಒಂದು ಸಹಾಯ ಮಾಡು. ಊರ ಜೊತೆಗೆಲ್ಲ ಸಾರ್ಕ ಬಂದ್ಬಿಟ್ಟು ಆಮೇಲೆ ಅಕಸ್ಮಾತ್ ನಮ್ಮ ಅವ್ವ ಕೇಳಿದ್ರೆ ಏನು ಹೇಳಿಲ್ಲ. ನನ್ಗೇನು ಗೊತ್ತು ಅಂತೀನಿ ಬಿಡು. ಅದಕ್ಕೆ ನಿನ್ನೆ ಜೋಬಲ್ಲಿ ಇಟ್ಕೊಂಡಿದ್ದಾನೆ ನಾನು. ತೋರಿಸ್ಕೊಂಡು ಹೋಗಿ ನಿಮ್ಮ ಅವ್ನಿಗೆ. ನನ್ಗೇನು ಗೊತ್ತಮ್ಮ. ನಂಗೆ ಗೊತ್ತಿಲ್ಲ. ನನ್ನ ಕಣ್ಣಿಗೆ ಕಂಡಿಲ್ಲ ಅನ್ಬಿಡ್ತೀನಿ ಬಿಡು. ಒಳ್ಳೆ ಗೆಳೆಯ ಕಲಲ್ಲೂ ಇಷ್ಟು ನೀನು ಸಪೋರ್ಟ್ ಮಾಡ್ತಿದ್ದಿಲ್ಲ. ನಿನ್ ಟ್ಯಾಂಕ್ಸ್ ಕಲ. ನನಗೆ ಯಾಕಪ್ಪ ಟ್ಯಾಂಕ್ಸು. ನೀನು ಚೆನ್ನಾಗಿದ್ರು ಸರಿ. ಏನೋ ಒಂದು ಮದುವೆ ಅಂದಿದ್ದಕ್ಕೆ ಕಟ್ಟಕ್ಕೆರೆ ಕಲ್ಲು ಹಾಕೊಂಡ್ಬಿಟ್ಟು ಅವ್ನು ಸಹಾಯ ಮಾಡಿದೆ ಅಷ್ಟೇ. ಆಮೇಲೆ ಇದನ್ನೇ ಬಂಡವಾಳ ಮಾಡ್ಕೊಬಿಟ್ಟು ಆಮೇಲೆ ನನ್ನ ಹೆಸರು ಎಲ್ಲರೂ ಬಾಯಿಗೆ ಬಿಟ್ಬಿಟ್ಟು ಆಮೇಲೆ ಉಗಿಸ್ಬಿಟ್ಟು ಊರೊಳಗೆ. ಎಲ್ಲೋ ಆನಂದ ಇಷ್ಟೊಂಥರ ಸಹಾಯ ಮಾಡಿರೋನ್ನ ಯಾರು ಹಿಂಗೆ ಮಾಡಲ್ಲ. ನೀಯತ್ತಿಲ್ಲ ಅಂತಾರೆ ಕಲ. ನನ್ನ ನೀಯತ್ತು ನಾಯಿ ಕಲವು ಅಂತೀವನಲ್ಲ. ನೀಯತ್ತು ನಾಯಿ ಏನು ತಿಳ್ಕೊಂಡಿದ್ದಿಲ್ಲ ನೀನು. ನಿನ್ನೂ ಅಷ್ಟೇ ಹೊರಗಡೆ ಹೋಯ್ತಿದ್ಯೆ. ಹುಷಾರಾಗಿರು. ಸರಿ ಕಣ ಹುಷಾರಾಗಿರ್ತೀನಿ ಅಣ್ಣ. ಬರೋದು ಬಂದಿದೆಯೇ ಮನೆಗಿನೇ ಅದು ಇದು ಅಂತ ಚಿಂತೆ ಮಾಡಿದ್ರೆ ನಡೆಯಕ್ಕಿಲ್ಲ. ಕಾಲೇಜ್ ಕಾಡಿದ ಮೇಲೆ ಮುಗೀತು ಆಯ್ತಾ? ಮಾನ ಮರ್ಯಾದೆ ಅಂತ ಕೂತ್ಕೊಂಡ್ರೆ ನೀನು ನವೀನನ್ನ ದೂರ ಮಾಡ್ಕೋಬೇಕಾಯ್ತದೆ. ದೂರ ಮಾಡ್ಕೊಳ್ಳಿಲ್ಲ ಅಂದರೆ ಮಾನ ಮರ್ಯಾದೆ ಹೋಯ್ತದೆ. ಹಿಂಗೆ ಯಾವ್ದ್ರಲ್ಲಾರ ಒಂದು ಕಳ್ಕೋಬೇಕು. ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ. ಸುಮ್ಮನಿದ್ಬಿಡು. ಸರಿ ಅಣ್ಣ. ನಾ ಇಲ್ಲಿಂದ ಮೊದಲು ಹೋಗೋಕೆ ಏನಾರೇ ಮಾಡೋಣ. ನಂಗೆ ಎದುರುಕಾಯ್ತದೆ. ಅಣ್ಣಗಿನ್ನ ಬಂದ್ಬಿಡ್ತದೆ. ಆ ಅಣ್ಣನ ಬರೀಕಿಲ್ಲ ಯಾರು ಬರೀಕಿಲ್ಲ. ಈ ಜಾಗಕ್ಕೆ ಯಾರು ಬಂದರು? ಬಂದ್ರು ಬಸ್ ಬರಬೇಕು ಅಷ್ಟೇ. ಯಾರು ಬರೀಕಿಲ್ಲ. ನವೀನ ಇದು ಅವರು ಇದು ಇದಾ ಈ ಬಡ್ಡಿ ಮಕ್ಕಳು ಬೋರ್ಡ್ನು ಹಾಕಿಲ್ವಲ್ಲ. ಇದು ಗೊತ್ತಿಲ್ಲ ಕತೆ. ಬಾ ನವೀನ ಹೊಸಿ ಹೊಟ್ಟೆ ಸಿತಲ್ಲ ಕಣ್ಣವಿನ. ಎಸ್ತದ? ಇರು ಮುಂದ್ಗಡೆ ಮುಂದಕ್ಕೆ ಹೋದ್ರೆ ಯಾವ್ದಾರು ಓಟ್ ಗಿಡ್ಲುಗಳು ಇದಾವೆ ನೋಡದ. ಬಸ್ ಹೋಗ್ಬಿಡದ.
ಅಮ್ಮ ಇಲ್ಲಿ ಬಾಡಿಗೆ ಮನೆಗಳು ಸಿಕ್ಕವಮ್ಮ. ಬಾಡಿಗೆ ಮನೆಯ ಅಯ್ಯೋ ಹೊಸಿ ದುಡ್ಡು ತಗೊಂಡಾರಪ್ಪ ಇಲ್ಲಿ ದುಡ್ಡ ಅಯ್ಯೋ 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 ಈ ಏರಿಯಾದಲ್ಲಿ ನಿಮ್ಮ ಮನೆ ತಗೋಬೇಕು ಅಂದರೆ ಭಾರಿ ರಾಗಿ ಬೀಸಬೇಕು. ಒಂದು 50,000 ಬೇಕು. ಒಂದು 5,000 ರೂಪಾಯಿ ಮನೆ ಬಾಡಿಗೆ ಕೊಟ್ಟರೆ 50,000 ಅಡ್ವಾನ್ಸು. ಒಂದು 10,000 ರೂಪಾಯಿ ತಗೊಂಡ್ರೆ ಒಂದು 3,000 ರೂಪಾಯಿ ಅಡ್ವಾನ್ಸು. ಹಂಗೆ ಮಾತಾ ಈ ಏರಿಯಾದಲ್ಲಿ ಸಿಕ್ಕಿಲ್ಲ ಒಂಚೂರು ಕೆಳಗೆ ಹೋಗ್ಬೇಕು ಡೌನ್ಗೆ. ನಾವೇ ಬಾಡಿಗೆ ಮನೇಲಿ ಇರೋದು. ಬೇಕು ಅಂದರೆ ನಿಮಗೆ ನಾವೇ ಮನೆ ತೋರಿಸ್ತೀವಿ. ಏನು ಗಂಡ ಇರ್ತೀರಾ? ಅಮ್ಮ ಗಡ್ಡೆ ಇಡ್ತಿರು. ಈಗ ಹೊಸ್ತಾಗ ಮದುವೆ ಆಗಿದ್ದೀರಿ ಏನಾಗದೆ? ಈಗ ಹೊಸ್ತಾಗ ಮದುವೆ ಆಗಿವಿ. ನಾವು ಹಳ್ಳಿಯಿಂದ ಬಂದ್ಬಿಟ್ಟು ನಮಗೂ ಸರಿಯಾಗಿ ಗೊತ್ತಿಲ್ಲ ಕಣಪ್ಪ. ಅದಕ್ಕೆ ಈಗ ನಮ್ಮ ನೆಂಟು ಮನೆಗಳೆಲ್ಲ ಇವಿ. ನಾವು ಹೊಸ್ತಾಗ ಮನೆ ಮಾಡ್ಬೇಕು ಅಂದ್ಬಿಟ್ಟು ಹುಡ್ಕಾಡ್ವಾ. ಇಲ್ಲಿಗೆ ಅಡ್ರೆಸ್ ಹೇಳಿದ್ರು. ನಾನು ಮನೆ ಹುಡುಕಂಡೆ ಬಂದೆ. ಅದಕ್ಕೆ ಇನ್ನೊಂದು 2 ಕಿಲೋಮೀಟ್ರ್ ಹೋದ್ರೆ ಹಳ್ಳಿನೇ ಇದಂತೆ, ಕಮ್ಮಿ ಬಾಡಿಗೆನೂ ಸಿಕ್ಕದಂತೆ. ಅದಕ್ಕೆ ಅಲ್ಲಿಗೆ ಹೋಗೋದು ಅನ್ಕೊಂಡು ನಾನು ಇವನಿ ಹತ್ತಂಗಿದ್ರೆ ನೀವು ಹತ್ತಿ ಬಸ್ಸ ನನ್ನ ಜೊತೆಗೆ ಕರ್ಕೊಂಡು ಹೋಗ್ತೀನಿ. ಅಮ್ಮ ನಿನ್ಗೆಲ್ಲ ಒಂದು ಒಳ್ಳೇದಾಯ್ತು ಕಣಮ್ಮ, ನಮಗೊಂದು ಮನೆ ತೋರಿಸ್ಕೊಟ್ಬಿಡಮ್ಮ. ಅಯ್ಯೋ ಬಪ್ಪ, ಅದಕ್ಕೆ ನಿನ್ನ ಮನೆಯಿಂದ ಕೊಡ್ತಿದ್ನ ದುಡ್ಡು ನೀನು ಕೊಡ್ತಿದ್ದಿ. ಏನೋ ಚೆನ್ನಾಗಿದ್ರು ಸರಿ. ಮಕ್ಕಳೆಷ್ಟು? ಈಗ ಮದುವೆಗಿರೋದು ಕಣಮ್ಮ ನಾವು. ಈಗ ಮದುವೆಗಿರೋದಾ? ಸರಿ ಸರಿ ಕಣಪ್ಪ. ಆಮೇಲೆ ಹುಷಾರಾಗಿರ್ಬೇಕು ಕಣ್ರಪ್ಪ. ಬಾಡಿಗೆ ಮನೆಗಳು ಕರೆಕ್ಟಾಗಿ ಬಾಡಿಗೆ ಕೊಟ್ಬಿಡ್ಬೇಕು. ಆಮೇಲೆ ಕರೆಕ್ಟಾಗಿ ನೀರು ಬಿಲ್ಲು ಕರೆಂಟ್ ಬಿಲ್ ಏನೋ ಈಗ ಕೊಡೋಗಿಲ್ಲ. ನೀರು ಬಿಲ್ ಕಟ್ಕೊಬಿಡ್ಬೇಕು. ನಾವು ಹೆಂಗಿರ್ಬೇಕು ಹಂಗಿರ್ಬೇಕು. ನಮ್ಮ ಕೆಲಸ ಆಯ್ತಾ, ನಮ್ಮ ಬದುಕಾಯ್ತಾ ಅಷ್ಟೇ. ಏನಂದ್ರೆ ಏನ ಅಕ್ಕಪಕ್ಕದ ಜೊತೆ ಜಾಸ್ತಿ ಮಾತಾಡಕೋಬೇಡ್ದು, ಕತೆ ಆಡಕೋಬೇಡ್ದು. ಅದು ಯಾಕೆ ಬೇಕು ಅಲ್ವಾ? ಅಮ್ಮ ಸರಿ ಕಣಮ್ಮ. ಏನು ಕೆಲಸ ಮಾಡಿ? ಅಮ್ಮ ನಾನು ಊರಲ್ಲಿ ಏನು ಕೆಲಸ ಮಾಡ್ತಿದ್ದಿಲ್ಲ. ಈಗೇನೋ ಕೆಲಸ ಸೇರ್ಕೋಬೇಕಮ್ಮ. ಯಾವ ಕೆಲಸ ಕೂದಿಯಪ್ಪ? ಮಸ್ತ ಕೆಲಸವೇ. ಕಲ್ತಿರ್ಬೇಕು ಕೆಲಸಗಳು ಅಷ್ಟೇ. ಕೆಲಸಗಳೇನಾವೇ ಮಾತ್ರ ಕೂತ್ಕೊಂಡು ತಿಂದರೆ ಆಯ್ತಿಲ್ಲ. ಕೆಲಸ ಮಾಡ್ಕೊಂಡು ಮಾತ್ರ ಭಾರಿ ಚೆನ್ನಾಗಿ ಬದುಕಿರ್ಬೋದು. ಇಲ್ಲಿ ನೀವು ಬರ್ತದೆ ಕತೆ ಬಸ್ಸು ಆಧಾರ್ ಕಾರ್ಡ್ ತಗೊಂಡಿದ್ದೀರಾ? ಹ್ಞೂ ತಗೊಂಡಿವಿ ಆಧಾರ್ ಕಾರ್ಡ್ ಎಲ್ಲವೇ. ಕಾಸು ಕೊಡ್ಬೇಕು ಕಣಪ್ಪ. ಗೊತ್ತು ಕಣಮ್ಮ, ನಾನು ಕಾಸು ಕೊಡ್ತೀನಿ ಇವಳಿಗೆ ಆಧಾರ್ ಕಾರ್ಡ್. ಅದು ಸರಿ ಕಣಪ್ಪ. ಹಾಗಾದ್ರೆ ಬಸ್ಸು ಇಷ್ಟೊತ್ತು ಬಂದ್ಬಿಡ್ತಿತ್ತು. ಯಾಕೆ ಕಣ ಇವತ್ತೇ ಬಂದಿಲ್ಲ? ಬರ್ತದೆ ಸುಮ್ಮನೆ. ಏನಿವಮ್ಮ ವಟ ವಟ ಅಂತ ಕೂತಾವಳೆ ಕಣಪ್ಪ, ಅಲ್ಲೇ ಚಿಂತ ಕೂತಾವಳೆ. ಒಂದು ಯಾಕೆ ತಗರೆ ನಿಂತ್ಕೊಳ್ಳೋದ? ಯಾಕಂಗೆ ಇಲ್ಲೇ ನಿಂತ್ಕೊಂಡಿರಿ? ಸುಮ್ ಕೂತ್ಕೋ. ಫಸ್ಟ್ ಬಂದಿವಿ ಒಂದು ತೋರಿಸ್ಲಿ. ತೋರಿಸ್ಕೊಡಿದ್ರೆ ಏನು ಮಾಡಿ ಗೊತ್ತಿಲ್ಲ, ಗುರಿ ಇಲ್ಲ. ಸರಿ ಫಸ್ಟ್ ನೋಡಿದ್ವಿ ಒಂಚೂರು ಊಟ ಮಾಡೋದ. ಹೊಟ್ಟೆ ಸಂಕಟ ಆಯ್ತಾ ಕೂತೈತಿ ನನಗಂತೂ. ಮಾಡೋದು ಸುಮ್ಕಿರು ಮಾಡೋದ. ಅಮ್ಮ ಇಲ್ಲಿ ಹೋಟ್ಲುಗಳಿದಾವಮ್ಮ. ಇಲ್ಲಿ ಹೋಟ್ಲು ಇಲ್ಲ, ಏನೂ ಇಲ್ಲ. ನೀನು ಏನೇ ತಿನ್ಬೇಕು ಉಣ್ಬೇಕು ಅಂದ್ರೆ 5 ಕಿಲೋಮೀಟರ್ಗಿಂತ ಆಚ್ಕೋಬೇಕು. ಇಲ್ಲಿ ಏನೂ ಇಲ್ಲ. ಇಲ್ಲೇ ಕತೆ ಐತಲ್ಲಮ್ಮ. ಹೊಟ್ಟೆ ಸಿದದ ಹೆಸ್ರೆ ಅಲ್ಲಿ ಅಂಗಡಿ ಬೆಡ್ ಗಿಡ ತಗೊಂತೀನಿ ಹೋಗಿ. ಗಿಡ ಏನು ಬೇಡ ಕತೆ. ಇನ್ನೊಂದು 2 ಗಂಟೆ ಟೈಮಲ್ಲಿ ಹೋಯ್ತೀವಿ ಬಿಡವ. ಮನೆ ಸಾಮಾನ್ಗೆ ಮನೆ ಏನೂ ಇಲ್ಲ. ಬಾಡಿಗೆ ಮನೆ ಮಾಡ್ಕೊತೀನಿ ಅಂತಿದ್ದೀರಿ. ಊರಲ್ಲೇ ಮಾಡ್ಬಿಟ್ಟು ಬಂದಿವಿ ಅಮ್ಮ. ಈಗ ಹೋಗ್ಬಿಟ್ಟು ಮನೆ ನೋಡ್ಕೊಂಡು ಮನೆಯೆಲ್ಲ ಸ್ವಲ್ಪ ಆದ್ಮೇಲೆ ಆಮೇಲೆ ತಗೊಂಡು ಮಡಿಕತ್ತೀವಿ. ಹಂಗ ಸರಿ ಸರಿ. ತಾಳಪಾತಿ ಯಾರ ಕಡೆ ನಮ್ಗೆ ಗೊತ್ತಿರೋರೆ ಬರ್ತಾರೆ. ಅಲ್ಲಿ ಗಂಟೆ ನಾನು ಕೂಟ್ರಲ್ಲೇ ಹೊಂಟೋಯ್ತೀನಿ. ಸರಿ ಕಣಮ್ಮ. ಬರ್ತದೆ ಇಲ್ಲೇ ನಿಂತ್ಕೊಳ್ಳಿ. ಸರಿ ಅಮ್ಮ. ಮುಂದುವರಿಯುವುದು. ಅಲ್ಲಿ ನಿಂತವ್ರಲ್ಲಿ ಯಾರು ಹೊಸಬ್ರು ಅಂತ ಅನ್ಕೊಂಡಿದ್ದೀರಾ? ನಾನು ಕಂಡ್ರಪ್ಪ ನವೀನ. ಗೊತ್ತಲ್ಲ ನವೀನ ಅಂದ್ರೆ ಯಾರು ಅಂತ? ಗೊತ್ತು ತಾನೇ? ಹಂಗೆಯಪ್ಪ ಈ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಈ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಹಂಗೆ ಹೇಳಿ ದಯವಿಟ್ಟು ಸಪೋರ್ಟ್ ಮಾಡಿ.